ಇಷ್ಟು ದಿನ ರೀಲ್ಸ್ ಮೂಲಕ ಎಲ್ಲರನ್ನ ಎಂಟರ್ಟೈನ್ಮೆಂಟ್ ಮಾಡ್ತಿದ್ದ ಕಿಪ್ಪಿ ಕೀರ್ತಿ ಈಗ ಸ್ಯಾಂಡಲ್ವುಡ್ಗೆ ಎಂಟ್ರಿ ಕೊಡೋದಕ್ಕೆ ರೆಡಿಯಾಗಿದ್ದಾರೆ. ಅಫ್ಕೋರ್ಸ್ ಅವ್ರಿಗೆ ಸಿನಿಮಾ ಚಾನ್ಸ್ ಕೂಡ ಸಿಕ್ಕಿದೆ, ಸಿನಿಮಾದಲ್ಲಿ ಆ್ಯಕ್ಟ್ ಕೂಡ ಮಾಡೋದಕ್ಕೆ ರೆಡಿ ಆಗಿರುವಂಥದ್ದು. ಸೊ ಈ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ಕಿಪ್ಪಿ ಕೀರ್ತಿ ಅವರಿದ್ದಾರೆ. ಸೊ ಅವ್ರನ್ನ ಮಾತನಾಡ್ಸೋಣ. ಕಿಪ್ಪಿ ಕೀರ್ತಿ, ಹಾಯ್, ಹೇಗಿದ್ದೀರಾ? ಈಗ ಸೂಪರ್ ಆಗಿದ್ದೀನಿ. ಫುಲ್ ಜಾಲಿ ಫುಲ್ಲು ಜಾಲಿ. ನಾವು ನಮ್ಮ ಕಬಂ ಮಂಜಾನ ಹೇಳ್ತಾರಲ್ಲ, ಫುಲ್ಲು ಜಾಲಿ. ಅಬ್ಬಬ್ಬ ರಾತ್ರಿ ಜಾಲಿ ಕಂಗ್ರ್ಯಾಚುಲೇಷನ್ ಆ ಥರ ಇದ್ದೀನಿ ನಾನು. ಅವ್ರ ಥರನೇ ಸೇಮು. ಏನು ಬೇಜಾರಲ್ಲಿಲ್ಲ? ಏನು ಬೇಜಾರು ಏನಿಲ್ಲ. ಏನು ಬೇಜಾರು ಮಾಡ್ಕೊಂಡು ಏನು ಬಂತು? ಜೀವನ ಅಂದರೆ ಒನ್ಸ್ ಬರುತ್ತೆ, ಎಲ್ಲನೂ ಬರುತ್ತೆ ಲೈಫಲ್ಲಿ. ಎಲ್ಲನೂ ತಗೊಳ್ಬೇಕು, ಫೇಸ್ ಮಾಡಬೇಕು, ಹೋಗ್ತಾ ಇರಬೇಕು. ಇವಾಗ ಇರ್ತೀವಿ, ನಾಳೆ ಇವತ್ತಿರ್ತಾವೆ, ನಾಳೆ ಇರಲ್ಲ. ಯಾಕೆ ಬೇಕು ನಮಗೆ? ಇರೋ ಅಷ್ಟು ಖುಷಿಯಾಗಿರೋ. ನಮ್ಮನ್ನ ಬೈತಾರ, ಬೈಲಿಯಪ್ಪ, ನೀವು ಬೈಯೋಯಿಂದ ಖುಷಿ ಸಿಗುತ್ತಂದ್ರೆ ಬೈರಿ ಅಷ್ಟೇ. ಈಗ ಜೀವನದಲ್ಲಿ ಒಂದು ಹೋದರೆ ಒಂದು ಬರುತ್ತೆ ಅಂತ ಕೇಳ್ಪಟ್ಟಿದ್ದೀನಿ ನಾನು. ಸೊ ನಿನ್ನ ಜೀವನದಲ್ಲೂ ಈಗ ಅದೇ ಆಗಿರುವಂಥದ್ದು. ಒಂದು ಹೋಯ್ತು, ಏನೋ ಒಂದು ಲವ್ ಇತ್ತು, ಅದು ಹೋಯ್ತು. ಈಗ ನಿನಗೆ ಸಿನಿಮಾ ಚಾನ್ಸ್ ಸಿಕ್ಕಿರುವಂಥದ್ದು. ಸೊ ಅದ್ರ ಬಗ್ಗೆ ಎಷ್ಟು ಖುಷಿ ಇದೆ? ತುಂಬ ಖುಷಿ ಇದೆ. ನನಗೇನು ಅಂದರೆ, ನನಗೆ ಅಂದ್ಕೊಂಡಿದ್ದಿಲ್ಲ. ಇವಾಗ ನಾನು ಕಾಮಿಡಿ ಕಿಲಾಡಿ ಬಂದಮೇಲೆ ಎಲ್ಲ ಸ್ವಲ್ಪ ಅವಕಾಶ ಎಲ್ಲ ಕಮ್ಮಿ ಆಗ್ತಾ ಬರ್ತಾ ಇತ್ತು. ಅಂದರೆ ಕಾಮಿಡಿ ಕಿಲಾಡಿ ಬಂದಮೇಲೆ ಅನ್ನೋಕ್ಕಿಂತ ಬಂದು ಆಮೇಲೆ ಸ್ವಲ್ಪ ರೇಸ್ ಆಗ್ತಿರುವಾಗ ನಾನು ಯಾವಾಗ ನಾನು ಹಿಂಗೆ ಕಮಿಟೆಡು ಅಂದೆ, ಅವಾಗೆಲ್ಲ ಕಮ್ಮಿ ಆಗ್ತಾ ಬರ್ತಾಯಿತ್ತು. ಫಾಲೋವರ್ಸು ಇನ್ಕ್ರೀಸ್ ಆಗ್ತಿತ್ತು. ಮತ್ತು ನನಗೇನು ಅವಕಾಶ ಸಿಗೋದೇ ಕಮ್ಮಿ ಆಗ್ತಿತ್ತು. ಆಮೇಲೆ ಬ್ರೇಕಪ್ ಆದಮೇಲೆ ಇನ್ನೊಂದು ಥರನೂ ಫಾಲೋವರ್ಸ್ ಎಲ್ಲ ಕಮ್ಮಿ ಆಗ್ತಿತ್ತು. ಆಮೇಲೆ ಇವಾಗ ಕಮ್ ಬ್ಯಾಕ್ ಆದಮೇಲೆ ನನಗೆಲ್ಲೋ ಕಡೆ ಒಳ್ಳೇದಾಗ್ತಾ. ಅದೇ ದೇವ ಒಂದೇ, ನಾನು ಅವತ್ತು ಒಂದು ಹೇಳಿದೆ, ಕೊಡಬೇಕು ಅಂದರೆ ಕೊಟ್ಟೆ ಕೊಡ್ತಾನೆ, ಕೊಡಬಾರ್ದು ಅಂದರೆ ಕೊಡಲ್ಲ ಅಂತ ನಾನು ಹೇಳಿದೆ. ಆ ಮಾತು ನನಗೆಲ್ಲೋ ನಿಜ ಆಗಿದೆ. ಮತ್ತು ಇನ್ನೊಂದು ಕೆಟ್ಟದಾಗ್ತಿದೆ ಅಂದರೆ ಅಲ್ಲಿ ಒಳ್ಳೇದಾಗೋದೊಂದು ಸಾಧ್ಯತೆ ಇರುತ್ತೆ. ಓಕೆ, ಎಲ್ಲೋ ನಾನು ಒಳ್ಳೇದು ಮಾಡಿರೋದು ದೇವ್ರಿಗೆ ಎಲ್ಲೋ ಕಾಣಿಸಿದೆ. ಏನೋ ನಾನು ಒಳ್ಳೇದು ಮಾಡಿರೋದು ಯಾರ್ದು ಆಶೀರ್ವಾದ ಇರ್ಬೋದು, ನಮ್ಮ ಅಪ್ಪ ಅಮ್ಮದ ಆಶೀರ್ವಾದ ಇರ್ಬೋದು, ಅದರಿಂದ ನಂಗೆ ಒಳ್ಳೇದು ಆಗೇ ಆಗುತ್ತೆ. ನನಗೆ ಯಾವತ್ತೂ ಕೆಟ್ಟದಾಗಲ್ಲ. ಏನಕ್ಕೆ ಅಂದರೆ, ನಮಗೆ ನಾವು ನಮ್ಮನ್ನು ತುಳಿಯೋರಿದ್ದಾಗ ಕಾಯೋರು ಒಬ್ರು ಇರ್ತಾರಂತೆ. ಏನು ಮಾಡೋಕ್ಕಾಗಲ್ಲ. ಬಟ್ ಒಳ್ಳೇದೇ ಆಗುತ್ತೆ, ತಲೆ ಕೆಡಿಸ್ಕೋಬೇಡಿ. ಏನು ಆಗೋದಲ್ಲ, ಒಳ್ಳೇದಕ್ಕೇನೆ. ಅಲ್ಲ, ಸುಮಾರು ಜನ ನನಗೆ ಕೇಳ್ತಾರೆ, ಅಂದರೆ ಕಿಪ್ಪಿ ಕೀರ್ತಿನ ಯಾಕೆ ಇಂಟರ್ವ್ಯೂ ಮಾಡ್ತೀರಾ ಅಂತ. ನನಗೆ ಇಷ್ಟ ಆಗಿರೋದು, ನನಗಷ್ಟೇ ಅಲ್ಲ, ನಾನು ಸುಮಾರು ಜನ ಹೆಣ್ಮಕ್ಳು ನಿಮಗೆ ಕಮೆಂಟ್ ಮಾಡೋರೋದನ್ನ ನಾನು ನೋಡಿದ್ದೀನಿ. ಅಂದರೆ ಎಲ್ಲೂ ಬೋಲ್ಡಾಗಿ ರೀಲ್ಸ್ಗಳನ್ನ ಮಾಡಲ್ಲ, ಮತ್ತು ಇನ್ನೊಬ್ರಿಗೆ ನೋಯಿಸಲ್ಲ. ಹಾಗೆ ಇನ್ನೊಂದು, ನೀವು ಬೆಟ್ಟಿಂಗ್ ಪ್ರಮೋಷನ್ ಕೂಡ ಮಾಡಿಲ್ಲ ಅಂತ ಕೇಳ್ಪಟ್ಟಿದ್ದೀನಿ. ಜೊತೆಗೆ ನನಗೆಲ್ಲೂ ಮತ್ತು ತುಂಬ ಜನಕ್ಕೆ, ಹುಡುಗಿರಿಗೆ ಕ್ಯಾಮ್ರಾ ಮುಂದೆ ಬರೋದಕ್ಕೇ ಶೈ ಇರುತ್ತೆ. ಇಲ್ಲ ನಾನು ಬರಲ್ಲ ಅಂತ ಹೇಳೋದು ಎಲ್ಲ ಮಾಡ್ತಾರೆ. ಸೊ ನಿಮಗೆ ಎಲ್ಲೂ ಕೂಡ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಅನ್ನೋದು ಇಲ್ಲ. ಸೊ ಅದಕ್ಕೋಸ್ಕರನೇ ಎಲ್ರಿಗೂ, ಸ್ವಲ್ಪ ಜನಕ್ಕೆ, ಎಲ್ರಿಗೂ ಅಲ್ವೇನೋ, ಕೆಲವ್ರಿಗೆ ಇಷ್ಟ ಆಗಲ್ವೇನೋ, ಕೆಲವ್ರಿಗೆ ಇಷ್ಟ ಆಗುತ್ತೆ. ಸೊ ಅಂಥವ್ರಿಗೋಸ್ಕರ ನಾನು ನಿಮ್ಮನ್ನ ಸಂದರ್ಶನ ಮಾಡ್ತಿರೋವಂಥದ್ದು. ಇಲ್ಲೇ ಕ್ಲಾರಿಟಿ ಕೊಟ್ಬಿಟ್ಟಿದ್ದೀನಿ.